ಕುರ್ಚಿ ಕಲಹದ ಮಧ್ಯದಲ್ಲೇ ಮತ್ತೊಂದು ಚುನಾವಣೆಗೆ ಅಖಾಡ ಸಿದ್ಧವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಯಾವ ಚುನಾವಣೆ, ಆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಬಹುದು, ಯಾರು ಅಧಿಕಾರಕ್ಕೆ ಬರಬಹುದು, ಇಂಥ ಹಲವು ಪ್ರಶ್ನೆಗಳು ಸಹಜವಾಗಿ ಕೆಲವರನ್ನ ಕಾಡ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಫೈಟ್ ಮಧ್ಯೆ ಮತ್ತೊಂದು ಅಖಾಡ ಸಿದ್ಧವಾಗ್ತಾ ಇದೆ. ಮತ್ತೊಂದು ಚುನಾವಣೆಗೆ ರಾಜ್ಯದಲ್ಲಿ 2028ಕ್ಕೆ ಅಧಿಕಾರಕ್ಕೇರೋ ಪಕ್ಷ ಯಾವುದು ಅಂತ. ಸಿಎಂ ಕುರ್ಚಿ ಫೈಟ್ ಮಧ್ಯೆ ಮತ್ತೊಂದು ಅಖಾಡ ಸಿದ್ಧವಾಗ್ತಾ ಇದೆ. ರಾಜ್ಯದಲ್ಲಿ 2028ಕ್ಕೆ ಅಧಿಕಾರಕ್ಕೇರೋ ಪಕ್ಷ ಯಾವುದು, ಆ ಅಖಾಡದಲ್ಲಿ ಗೆಲ್ಲೋ ಪಕ್ಷ ಯಾವುದು ಗೊತ್ತಾ? ಬಿಜೆಪಿ ವಿರೋಧದ ನಡುವೆ ಅಖಾಡಕ್ಕೆ ಸಜ್ಜಾಗ್ತಾ ಇದೆಯಾ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ. ಗದ್ದುಗೆ ಗುದ್ದಾಟಕ್ಕೆ ಕಾಂಗ್ರೆಸ್ನಿಂದಲೇ ಡೇಟ್ ಫಿಕ್ಸ್ ಆಗಿದೆಯಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಚುನಾವಣೆಗೆ ಸಂಬಂಧಪಟ್ಟದ್ದು ಅನ್ನೋದರ ಡೀಟೇಲ್ಸ್ ಇದು. 4 ವರ್ಷಗಳ ಬಳಿಕ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. 2026 ಏಪ್ರಿಲ್ಗೆ ಮುಹೂರ್ತ ಫಿಕ್ಸ್ ಮಾಡಿದೆಯಂತೆ ಕಾಂಗ್ರೆಸ್ ಪಡೆ. ಸ್ಥಳೀಯ ಚುನಾವಣೆಗಳಿಗೆ ಡೇಟ್ ಫಿಕ್ಸ್ ಅನ್ನ ಮಾಡಿದೆ ಕಾಂಗ್ರೆಸ್. ಇದು ಬಹಳ ಇಂಪಾರ್ಟೆಂಟ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ 6500ಕ್ಕೂ ಹೆಚ್ಚು ನಗರ ಗ್ರಾಮೀಣ ಸಂಸ್ಥೆಗಳಿಗೆ ಎಲೆಕ್ಷನ್ ಆಗುತ್ತೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಎಲೆಕ್ಷನ್ ನಡೆಸೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ವಿವಿಧ ಪುರಸಭೆ ಮತ್ತು ನಗರ ಸಭೆಗಳಿಗೂ ಕೂಡ ಏಪ್ರಿಲ್ನಲ್ಲೇ ಚುನಾವಣೆ ಆಗುತ್ತಂತೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ಇದು. ಕಳೆದ 4 ವರ್ಷಗಳಿಂದಲೂ ಕೂಡ ಲೋಕಲ್ ಫೈಟ್ ನಡೆದೇ ಇರಲಿಲ್ಲ. ಯಾಕೆ 2028 ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರಿ? ಆ ಚುನಾವಣೆಗೂ ಈ ಚುನಾವಣೆಗೂ ಏನ್ರಿ ಸಂಬಂಧ ಅಂತ ನೀವು ಪ್ರಶ್ನೆ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ವಿಧಾನಸಭೆಯ ಎಲೆಕ್ಷನ್ಗಳಿಗೆ ಅಂತ. ಸೊ ಸ್ಥಳೀಯ ಸಂಸ್ಥೆಗಳೇ ವೆರಿ ಇಂಪಾರ್ಟೆಂಟ್ ಎಲ್ಲ ಪಕ್ಷಗಳಿಗೆ. ಹಾಗಾಗಿ ಈ ಲೋಕಲ್ ಎಲೆಕ್ಷನ್ ನಡೆಸೋದಕ್ಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಅಂತ ಅಂದ್ರೆ ಮೋಸ್ಟ್ಲಿ 2028ರ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಅಖಾಡವನ್ನ ಸಿದ್ಧಗೊಳಿಸುತ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ನಿಮ್ಗೆಲ್ಲ ನೆನಪಿರಬಹುದು, 4 ವರ್ಷ ಆಯ್ತು ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಲೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನಾವು ನಡೆಸ್ತೀವಿ ಅಂತ ನಿರ್ಧಾರ ಮಾಡಿದೆ. ಏಪ್ರಿಲ್ ಹೊತ್ತಿಗೆ ಎಲ್ಲ ಕಡೆ ಕೂಡ ಎಲೆಕ್ಷನ್ ಮುಕ್ತಾಯ ಆಗುವಂತ ಸಾಧ್ಯತೆಗಳಿದೆ. ಅಂಥದ್ದೊಂದು ನಿರ್ಧಾರಕ್ಕೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೇ ಕಾಂಗ್ರೆಸ್ ಬಂದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 2026 ಏಪ್ರಿಲ್ ಅಲ್ಲೇ ಚುನಾವಣೆ ನಡೆಯುತ್ತಂತೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕಲಹದ ಮಧ್ಯದಲ್ಲೇ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಪಡೆ ಮುಂದಾಗ್ತಾ ಇದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೇ 2026 ಏಪ್ರಿಲ್ಗೆ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಮಾಡ್ಬಿಡೋಣ ಅನ್ನೋ ರೀತಿಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. 4 ವರ್ಷದಿಂದ ಆಗದೇ ಇರುವಂತಹ ಚುನಾವಣೆ ನಡೆಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಅಂದ್ರೆ ಸೊ ಅಲ್ಲಿಗೆ 2028ರ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಆಗ್ತಾ ಇದೆಯಂತ. ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಸ್ವಲ್ಪ ಜಾಸ್ತಿ ಅದಕ್ಕೆ ಒಲವು ಜಾಸ್ತಿ ಆಗಿ ನೋಡೋದಕ್ಕೆ ಸಿಗುತ್ತೆ ಜನಸಾಮಾನ್ಯರಿಂದ, ಮತದಾರರಿಂದ. ಹಾಗಾಗಿ ನಮ್ಮ ಅವಧಿಯಲ್ಲೇ ಅದು ಆಗಿಬಿಟ್ರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ವಾತಾವರಣ ಕಾಂಗ್ರೆಸ್ಗೆ ಪೂರಕವಾಗಿರುತ್ತೆ ಅನ್ನುವಂಥ ನಿಲುವು ನಿರ್ಧಾರಗಳಿಗೆ ನಿನ್ನೆ ಸಚಿವ ಸಂಪುಟ ಸಭೆ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಕಾಂಗ್ರೆಸ್ ಪಡೆ ಸ್ಥಳೀಯ ಸಂಸ್ಥೆಗಳನ್ನ ಚುನಾವಣೆ ಫೇಸ್ ಮಾಡೋ ಮೂಲಕ, ಚುನಾವಣೆಯನ್ನ ಘೋಷಣೆ ಮಾಡೋ ಮೂಲಕ ಮೋಸ್ಟ್ಲಿ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಆರಂಭ ಆಗ್ತಾ ಇದೆಯಾ ಹೇಗೆ ಅಂತ? ಖಂಡಿತ ಶ್ರುತಿ, ಏನು ನಿನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಏನು ಸಚಿವ ಸಂಪುಟ ನಿರ್ಧಾರಕ್ಕೆ ಬಂದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಈಗಿನಿಂದಲೇ ಏನು ಮುಂಬರುವಂತಹ 2028 ವಿಧಾನಸಭಾ ಚುನಾವಣೆಗೆ ರೆಡಿ ಆಗಿದ್ದಾರೆ. ಮೊದಲು ಈ ಒಂದು ಅಖಾಡವನ್ನ ರೆಡಿ ಮಾಡಿಕೊಂಡು
ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು, ಜೊತೆಗೆ ಕಾಂಗ್ರೆಸ್ಗೆ ಬಲ ಕೊಡಬೇಕು. ಸ್ಥಳೀಯ ಮಟ್ಟದಲ್ಲಿ ಬಲ ಸಿಕ್ಕರೆ ರಾಜ್ಯ ಮಟ್ಟದಲ್ಲಿ ಬಲ ಹೆಚ್ಚಾಗುತ್ತೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಕೈಯಲ್ಲಿ ಅಧಿಕಾರ ಇದ್ರೆ ಪಕ್ಷ ಸಂಘಟನೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡುವಂತೆ ಕಾಣ್ತಾ ಇದೆ. ಪ್ರಮುಖವಾಗಿ ಲೋಕಲ್ ಬಾಡಿ ಚುನಾವಣೆಗಳು ರಾಜ್ಯದಲ್ಲಿ 4 ವರ್ಷಗಳಿಂದ ತುಂಬಾ ವರ್ಷಗಳಿಂದ ಖಾಲಿ ಇದಾವೆ, ಹಾಗೇನಿಲ್ಲ. ಹೀಗಾಗಿ ಆ ಒಂದು ಚುನಾವಣೆಗಳನ್ನ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು. 6,300ಕ್ಕೂ ಹೆಚ್ಚು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಜೊತೆಗೆ 4 ತಿಂಗಳಲ್ಲಿ ಯಾವ ರೀತಿ ಚುನಾವಣೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಲ್ಲ ನಿರ್ಧಾರಗಳನ್ನ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಏಪ್ರಿಲ್ ನಲ್ಲಿ ಈ ಒಂದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗ್ತಾ ಇದೆ. ಜೊತೆಗೆ ಜಿಬಿಎ ಚುನಾವಣೆಗಳು ಕೂಡ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಜಿಬಿಎ ಚುನಾವಣೆ ಬೆಂಗಳೂರು ಮಟ್ಟದಲ್ಲಾದ್ರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ತುಂಬತ್ತೆ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಕೈಯಲ್ಲಿ ಅಧಿಕಾರ ಸಿಕ್ಕರೆ ಪಕ್ಷ ಸಂಘಟನೆ ಹೆಚ್ಚಾಗುತ್ತೆ ನಿಟ್ಟಿನಲ್ಲಿ ಇದೀಗ ಅಖಾಡವನ್ನ ರೆಡಿ ಮಾಡ್ತಿದ್ದಾರೆ. 2028ಕ್ಕೆ ಶತಾಯಗತಾಯ ಈಗಿರುವಂತ ಭರ್ಜರಿ ಬಹುಮತದಿಂದ ಯಾವ ರೀತಿ ಅಧಿಕಾರ ನಡೆಸ್ತಾ ಇದ್ದೇವೆ, ಇವೇ ರೀತಿ ಅಧಿಕಾರಕ್ಕೆ ಬರಬೇಕನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಈ ರೀತಿಯ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ಲೇ ಕಾರ್ಯಕ್ರಮ ಆದ್ರೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಿರ್ತಾರೆ, 2028ಕ್ಕೆ ನಮ್ಮದೇ ಸರ್ಕಾರ, ನಾವೇ ಅಧಿಕಾರಕ್ಕೆ ಬರಬೇಕು ಅನ್ನೋದು ಮಾತನ್ನ ಹೇಳ್ತಿರ್ತಾರೆ. ಹೀಗಾಗಿ ಈ ಒಂದು ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು ನಡೆಸುವ ಮೂಲಕ ಕಾಂಗ್ರೆಸ್ಗೆ ಬಲ ತುಂಬಿದ್ರೆ, ಜೊತೆಗೆ ವಿಪಕ್ಷಗಳಲ್ಲಿ ಯಾವ ರೀತಿ ತಂತ್ರಗಳನ್ನು ಮಾಡ್ತಿದ್ದಾರೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗಳಲ್ಲಿ ಜೆಡಿಎಸ್ ಬಿಜೆಪಿ ಎಷ್ಟು ಬಲವನ್ನ ಹೊಂದಿದೆ ಅನ್ನೋದು ಕೂಡ ಇದ್ರ ಮೇಲೆ ನಿರ್ಧಾರ ಆಗುತ್ತೆ. ಸ್ಥಳೀಯ ಮಟ್ಟದಲ್ಲಿ ಒಂದಿಷ್ಟು ಬಲ ಹೆಚ್ಚಾದ್ರೆ ಮುಂಬರುವಂತ ಚುನಾವಣೆಗೆ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆನ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಿರುವಂತದ್ದು.